Hi dear students, welcome back to Advanced Physics class. So ಇವತ್ತಿನ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 14 ಲಾಸ್ಟ್ ಚಾಪ್ಟರ್ನ ಸೆಮಿಕಂಡಕ್ಟರ್ ಡಿವೈಸಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ನ MCQsನ ಡಿಸ್ಕಸ್ ಮಾಡೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಅಸ್ ಟೇಕ್ ದ ಕ್ವಶನ್ಸ್. ಓಕೆ, ಇದರಲ್ಲಿ ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆರ್ ಎಲಿಮೆಂಟಲ್ ಸೆಮಿಕಂಡಕ್ಟರ್ಸ್? ಎಲಿಮೆಂಟಲ್ ಅಂದ್ರೆ ಬೇಸಿಕ್, ಓಕೆ ಅಂದ್ರೆ ಪ್ಯೂರ್ ಸೆಮಿಕಂಡಕ್ಟರ್ಸ್ ಯಾವ್ದಂತ? ಆಬ್ವಿಯಸ್ಲಿ ಸಿಲಿಕಾನ್ ಅಂಡ್ ಜರ್ಮೇನಿಯಂ. ಸೊ ಬಿ ಆಪ್ಷನ್ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. Silicon and the germanium are pure form of semiconductors. Okay. Next, the energy band, forbidden energy band that determines the electrical conductivity of a material is conduction band, energy gap, valence band. ಅಂದ್ರೆ ಈ ಒಂದು ಬ್ಯಾಂಡ್ ಡಯಾಗ್ರಾಮ್ ನ ತಗೊಂಡ್ರೆ ಇದರಲ್ಲಿ ಇಲ್ಲೇನಿರುತ್ತೆ, ವ್ಯಾಲೆನ್ಸ್ ಬ್ಯಾಂಡ್ ಇರುತ್ತೆ, ಇಲ್ಲಿ ಕಂಡಕ್ಷನ್ ಬ್ಯಾಂಡ್ ಇರುತ್ತೆ. ಇದನ್ನ ನಾವೇನಂತ ಕರಿತೀವಿ? ಫರ್ಬಿಡನ್ ಎನರ್ಜಿ ಗ್ಯಾಪ್ ಅಂತ ಕರಿತೀವಿ. ಈ ಮೂರರಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿನ ಯಾರು ಡಿಟರ್ಮೈನ್ ಮಾಡ್ತಾರೆ ಅಂತ? ಸೊ ವೆರಿ ಸಿಂಪಲ್, ಇಟ್ ಈಸ್ ಡಿಟರ್ಮೈನ್ಡ್ ಬೈ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್ ಇನ್ ಅ ಕಂಡಕ್ಷನ್ ಬ್ಯಾಂಡ್. ಓಕೆ, ಸೊ ಎಷ್ಟು ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇದೆ ಅನ್ನೋದೇ ಅದರ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿನ ಡಿಸೈಡ್ ಮಾಡುವಂಥದ್ದು. ಹಾಗಾಗಿ ಆನ್ಸರ್ ಈಸ್ ಕಂಡಕ್ಷನ್ ಬ್ಯಾಂಡ್. ಅಂದ್ರೆ ಇಲ್ಲಿ ಆಪ್ಷನ್ ಯಾವುದು? ಓನ್ಲಿ ಫಸ್ಟ್ ಆಪ್ಷನ್, ದಟ್ ಈಸ್ ಎ is the correct answer. Okay, A option ಅನ್ನ ಹಾಕಬೇಕಾಗ್ತದೆ. ನೆಕ್ಸ್ಟ್, ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೆ ಪ್ಯೂರ್ ಸೆಮಿಕಂಡಕ್ಟರ್. ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್, ಇದು ಈಸಿ ಕ್ವಶನ್. ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ನಮ್ಗೇನಿರುತ್ತೆ? ಫ್ರೀ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೋ ಕ್ವಶನ್ ಆಪ್ಷನ್ಸ್ ನೋಡೋಣ. ಮೋರ್ ದೆನ್ ನಂಬರ್ ಆಫ್ ಹೋಲ್ಸ್, ಲೆಸ್ ದೆನ್ ನಂಬರ್ ಆಫ್ ಹೋಲ್ಸ್, ಈಕ್ವಲ್ ಟು ನಂಬರ್ ಆಫ್ ಹೋಲ್ಸ್, ಮೋರ್ ದೆನ್ ನಂಬರ್ ಆಫ್ ಆಟಮ್ಸ್ ಅಂತೆ. ಆಬ್ವಿಯಸ್ಲಿ ಈಕ್ವಲ್ ಟು ದ ನಂಬರ್ ಆಫ್ ಹೋಲ್ಸ್. ಯಾಕೆಂದ್ರೆ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ ಮತ್ತೆ ನಂಬರ್ ಆಫ್ ಹೋಲ್ಸ್ ಯಾವಾಗಲೂ ಸೇಮ್ ಇರುತ್ತೆ. ನಂಬರ್ ಡೆನ್ಸಿಟಿ ವಿಲ್ ಬಿ ಸೇಮ್. NE is equal to NH. ಹೌದಲ್ಲ? ಸ್ಮಾಲ್ ಎನ್ ಬರಿಬೇಕಲ್ಲ, ನಂಬರ್ ಡೆನ್ಸಿಟಿ ಹೇಳ್ತೀವಿ. ಸೊ ಪ್ಯೂರ್ ಫಾರ್ಮ್ ಅಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಜರ್ಮೇನಿಯಂ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ. ಜರ್ಮೇನಿಯಂ ಅಂದ್ರೆ ಅದಿಲ್ಲಿ ಫಸ್ಟ್ ಪ್ಯೂರ್ ಇಂಪ್ಯೂರ್ ಡಿಸೈಡ್ ಮಾಡ್ಕೊಳ್ಳಿ. ಪ್ಯೂರ್ ಸೆಮಿ ಕಂಡಕ್ಟರ್ ಇದು, ಇದರ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿನ ಇನ್ಕ್ರೀಸ್ ಮಾಡ್ಬೇಕಂದ್ರೆ, ಅಂದ್ರೆ ಪ್ಯೂರ್ ಸೆಮಿ ಕಂಡಕ್ಟರ್ ಅಂತಂದ್ರೆ ಯಾವಾಗಲೂ ಸೆಮಿ ಕಂಡಕ್ಟರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿಪೆಂಡ್ಸ್ ಆನ್ ಇಟ್ಸ್ ಟೆಂಪರೇಚರ್. ಫಸ್ಟ್ ಪಾಯಿಂಟ್. ಸೊ ಟೆಂಪರೇಚರ್ ಇದೆಯಾ ನೋಡ್ಕೊಳ್ಳಿ. ಇಲ್ಲಿ ಏನೋ ಆಪ್ಷನ್ ಕೊಡಿದ್ರೆ ನೋಡ್ರಿ, ಇನ್ಕ್ರೀಸಿಂಗ್ ದ ಟೆಂಪರೇಚರ್, ಡೋಪಿಂಗ್ ವಿತ್ ಅಕ್ಸೆಪ್ಟರ್ ಇಂಪ್ಯೂರಿಟೀಸ್, ಡೋಪಿಂಗ್ ವಿತ್ ಡೋನರ್ ಇಂಪ್ಯೂರಿಟೀಸ್. ಓಕೆ, ಸೊ ಮೂರು ಕೂಡ ಕರೆಕ್ಟ್ ಆಗಿದೆ. ಅಂದ್ರೆ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ಡೋಪಿಂಗ್ ಇಂಪ್ಯೂರಿಟಿನ ಆಡ್ ಮಾಡ್ತಕ್ಕಂಥ ಪ್ರಾಸೆಸ್. ಸೊ ನೀವು ಇಂಪ್ಯೂರಿಟಿ ಆಡ್ ಮಾಡಿದ್ರು ಕೂಡ ಅದರ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಮೂರು ಮೆಥಡ್ಸ್ ಕೂಡ ವರ್ಕ್ ಆಗುವಂಥದ್ದು. ಅಲ್ಲಿಗೆ ಆಪ್ಷನ್ ಯಾವುದು? ಡಿ ಆಪ್ಷನ್, ವೇರ್ ವಿ ಕ್ಯಾನ್ ಚೂಸ್ ಆಲ್ ದ ತ್ರೀ, ದೇರ್ ಬೈ ವಿ ಕ್ಯಾನ್ ಇನ್ಕ್ರೀಸ್ ದ electrical conductivity of germanium. Okay, next number 5, when electrical conductivity of semiconductor is only due to breaking of covalent bonds. ಅಂದ್ರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಬರೀ ಕೋವೆಲೆಂಟ್ಸ್ ಬಾಂಡ್ ಅನ್ನ ಬ್ರೇಕ್ ಮಾಡಿ ಬರೋದಾದ್ರೆ, ಹಾಗಾದ್ರೆ ಇಂಥ ಸೆಮಿ ಕಂಡಕ್ಟರ್ಸ್ ಏನಂತ ಕರೀತಾರೆ? ಬರೀ ಕೋವೆಲೆಂಟ್ ಬ್ರೇಕಿಂಗ್ ಆದ್ರೆ, ಬ್ರೇಕಿಂಗ್ ಆಫ್ ಇಟ್ಸ್ ಕೋವೆಲೆಂಟ್ ಬಾಂಡ್ ಓನ್ಲಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಹಾಗಾದ್ರೆ ಅದೇನಾಗಿರುತ್ತೆ? ಡೆಫಿನೆಟ್ಲಿ ಪ್ಯೂರ್ ಸೆಮಿ ಕಂಡಕ್ಟರ್. ಇಟ್ಸ್ ಅನ್ ಇಂಟ್ರಿನ್ಸಿಕ್ ಅಥವಾ ಇಟ್ಸ್ ಇನ್ ಇಟ್ಸ್ ಪ್ಯೂರೆಸ್ಟ್ ಫಾರ್ಮ್. ಇನ್ ಇಟ್ಸ್ ಪ್ಯೂರ್ ಫಾರ್ಮ್ ಅದನ್ನ ನಾವು ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್ ಅಂತ ಕರಿತೀವಿ. ಸರ್ ವಾಟ್ ಅಬೌಟ್ ಅದರ್ ಥಿಂಗ್ಸ್ ಅಂತಂದ್ರೆ, ಸೊ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಬರೀ ಕೋವೆಲೆಂಟ್ ಬಾಂಡ್ ಬ್ರೇಕ್ ಆಗೋದ್ರ ಜೊತೆಗೆ ಅಂದ್ರೆ ಇನ್ಯಾವ ತರ ಇನ್ಕ್ರೀಸ್ ಮಾಡ್ಬೋದು ಅಂದ್ರೆ, ಇಲ್ಲೇ ನೋಡಿದ್ವಲ್ಲ ಹಿಂದಿನ ಕ್ವಶನ್ ಅಲ್ಲಿ, ಏನು? ಬೈ ಆಡಿಂಗ್ ದ ಅಕ್ಸೆಪ್ಟರ್ ಅಟ್ ಡೋನರ್ ಇಂಪ್ಯೂರಿಟೀಸ್. ಅವಾಗ ಏನಾಗುತ್ತೆ? ಇಂಪ್ಯೂರಿಟಿ ಆಟಮ್ಸ್ ಕೂಡ ಏನಾಗ್ತದೆ? ನಮ್ಗೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿಗೆ ಹೆಲ್ಪ್ ಮಾಡ್ತದೆ. ಇಲ್ಲಿ ಕೋವೆಲೆಂಟ್ ಬಾಂಡ್ ಬ್ರೇಕ್ ಆಗಿದೆ ಅಂದ್ರೆ ದಟ್ ಈಸ್ ಓನ್ಲಿ ಡ್ಯೂ ಟು ಇನ್ಕ್ರೀಸ್ ಇನ್ ಟೆಂಪರೇಚರ್. ಹಾಗಾಗಿ ಅದು ಬರೀ ನಮ್ಗೆ ಪ್ಯೂರ್ ಸೆಮಿ ಕಂಡಕ್ಟರ್ ಅಲ್ಲಿ ಮಾತ್ರ ಆಗ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6, ವೇರ್ ದ ವೇಲೆನ್ಸ್ ಇಂಪ್ಯೂರಿಟಿ ಆಡೆಡ್ ಟು germanium crystal in order to convert it into a p-type semiconductor. So impurity add ಮಾಡ್ತಾರೆ. ಯಾವ impurity add ಮಾಡ್ತಾರೆ ಜರ್ಮೇನಿಯಂ ಕ್ರಿಸ್ಟಲ್ಗೆ? ಸೊ ದಟ್ ಇದೇನಾಗಬೇಕು?
ಪಿ ಟೈಪ್ ಆಗಿ ಕನ್ವರ್ಟ್ ಆಗಬೇಕು. ಹಾಗಾದ್ರೆ ಇಂಪ್ಯೂರಿಟಿ ಆಡ್ ಮಾಡ್ತಿರ್ತಾರ ಅದರ ವೇಲೆನ್ಸಿ ಏನಿರಬೇಕು ಅಂತ ಕೇಳಿದಾರೆ ನೋಡ್ರಿ. ವೇಲೆನ್ಸಿ ಆಫ್ ಎನ್ ಇಂಪ್ಯೂರಿಟಿ, ಸೊ ಡೆಫಿನೆಟ್ಲಿ ಇಟ್ ಶುಡ್ ಬಿ ಟ್ರೈವೇಲೆಂಟ್. ಇಲ್ಲಿ ನಮ್ಗೆ ಎರಡೇ ಆಪ್ಷನ್ ಇರುವಂತದ್ದು, ಒಂದು ಪೆಂಟಾವೇಲೆಂಟ್, ಇನ್ನೊಂದು ಟ್ರೈವೇಲೆಂಟ್. ನೀವು ಪೆಂಟಾವೇಲೆಂಟ್ ನ ಆಡ್ ಮಾಡಿದ್ರೆ ಏನಾಗುತ್ತದು ಎನ್ ಟೈಪ್ ಆಗಿ ಕನ್ವರ್ಟ್ ಆಗುತ್ತೆ. ಟ್ರೈವೇಲೆಂಟ್ ಆಡ್ ಮಾಡಿದ್ರೆ ಪಿ ಟೈಪ್ ಆಗಿ ಕನ್ವರ್ಟ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಎರಡೇ ಆಪ್ಷನ್, ಎನ್ ಟೈಪ್ ಅಥವಾ ಪಿ ಟೈಪ್. ಇಲ್ಲಿ ಪಿ ಟೈಪ್ ಕನ್ವರ್ಟ್ ಮಾಡ್ಲಿಕ್ಕೆ ನಾವು ಟ್ರೈವೇಲೆಂಟ್ ಇಂಪ್ಯೂರಿಟಿನ ಆಡ್ ಮಾಡಬೇಕಾಗ್ತದೆ. ಓಕೆ, ಇನ್ಯಾವ ಆಪ್ಷನ್ ಬರಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 7. ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಪಿ ಟೈಪ್ ಸೆಮಿಕಂಡಕ್ಟರ್. ವೆರಿ ಸಿಂಪಲ್ ಕ್ವಶನ್. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಪಿ ಟೈಪ್ ಅಲ್ಲಿ ಯಾವ್ದಾಗಿರುತ್ತೆ? ಹೋಲ್ಸ್. ಹೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್. ಎರಡೇ ಆಪ್ಷನ್ ಇದೆ ನೋಡ್ರಿ ನಮಗೆ, ಇಲ್ಲ ಒಂದು ಪಿ ಟೈಪ್, ಇನ್ನೊಂದು ಎನ್ ಟೈಪ್. ಸೊ ಪಿ ಟೈಪ್ ಅಲ್ಲಿ ಹೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಅಂಡ್ ಇನ್ ಎನ್ ಟೈಪ್ ಎಲೆಕ್ಟ್ರಾನ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ವೆರಿ ಸಿಂಪಲ್. ಎರಡೇ ಟೈಪ್, ಎರಡಲ್ಲಿ ಯಾವ್ದು ಮೆಜಾರಿಟಿ ಯಾವ್ದು ಮೈನಾರಿಟಿ. ಪ್ಯೂರ್ ಆಗಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ನಂಬರ್ ಆಫ್ ಹೋಲ್ಸ್ ಆರ್ ಈಕ್ವಲ್ ಬರುತ್ತೆ. ಸೊ ಇದಕ್ಕೆ ಆಪ್ಷನ್ ಪಿ ಟೈಪ್ ಆಗಿರೋದ್ರಿಂದ ಇಟ್ ಶುಡ್ ಬಿ ಹೋಲ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಎ ಸೆಮಿ ಕಂಡಕ್ಟರ್ ಡೋಪ್ಡ್ ವಿತ್ ಡೋನರ್ ಇಂಪ್ಯೂರಿಟಿ. ಓಕೆ, ಡೋನರ್ ಇಂಪ್ಯೂರಿಟಿ ಅಂದ್ರೆ ಏನಿಲ್ಲ ಅಂತಂದ್ರೆ, ಡೋನರ್ ಅಂದ್ರೆ ಡೊನೇಟ್ ಮಾಡೋದು ಅಂತ. ಡೋನರ್ ಇಂಪ್ಯೂರಿಟಿ ನೋಡ್ರಿ, ಇದರಲ್ಲೂ ಕೂಡ ಎರಡು ಆಪ್ಷನ್ ಇರುತ್ತೆ. ನೀವು ಹೋಲ್ಸ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗ್ಬೇಕಂತಂದ್ರೆ ಇಲ್ಲಿ ನೀವು ಎಂತ ಇಂಪ್ಯೂರಿಟಿನ ಹಾಕ್ಬೇಕು? ಅಕ್ಸೆಪ್ಟಾರ್ ಇಂಪ್ಯೂರಿಟಿನ ಹಾಕ್ಬೇಕು. ಎಲೆಕ್ಟ್ರಾನ್ಸ್ ಮೆಜಾರಿಟಿ ಆಗ್ಬೇಕಂದ್ರೆ ಎನ್ ಟೈಪ್ ಸೆಮಿ ಕಂಡಕ್ಟರ್ ಬೇಕಂದ್ರೆ ಡೋನರ್ ಇಂಪ್ಯೂರಿಟೀಸ್ ನ ಹಾಕ್ಬೇಕು. ಓಕೆ, ಇಲ್ಲಿ ಡೋನರ್ ಇಂಪ್ಯೂರಿಟೀಸ್ ಯಾವುದು? ಡೋನರ್ ಇಂಪ್ಯೂರಿಟೀಸ್ ಪೆಂಟಾವೇಲೆಂಟ್, ಅಕ್ಸೆಪ್ಟಾರ್ ಇಂಪ್ಯೂರಿಟೀಸ್ ಟ್ರೈವೇಲೆಂಟ್. ಎರಡೇ ಆಪ್ಷನ್ ನೋಡ್ರಿ, ಇಲ್ಲಿ ಎಲ್ಲ ನಮಗೆ ಆನ್ಸರ್ ಸಿಕ್ಕೋಗುತ್ತೆ. ನೀವೇನಾದ್ರು ಟ್ರೈವೇಲೆಂಟ್ ಇಂಪ್ಯೂರಿಟಿ ಹಾಕಿದ್ರೆ ಅದನ್ನ ಅಕ್ಸೆಪ್ಟಾರ್ ಇಂಪ್ಯೂರಿಟಿ ಅಂತ ಕರೀತಾರೆ. ಅವಾಗ ಹೋಲ್ ಸಂಖ್ಯೆ ಜಾಸ್ತಿ ಆಗುತ್ತೆ, ಅದೇನಾಗುತ್ತೆ ಪಿ ಟೈಪ್ ಸೆಮಿ ಕಂಡಕ್ಟರ್ ಕನ್ವರ್ಟ್ ಆಗುತ್ತೆ. ಪೆಂಟಾವೇಲೆಂಟ್ ಹಾಕಿದ್ರೆ ಡೋನರ್ ಇಂಪ್ಯೂರಿಟಿ ಅಂತ ಕರೀತಾರೆ, ಎಲೆಕ್ಟ್ರಾನ್ ಸಂಖ್ಯೆ ಜಾಸ್ತಿ ಆಗುತ್ತೆ, ಅದನ್ನ ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರೀತಾರೆ. ಇಷ್ಟರಲ್ಲೇ ಎಲ್ಲ ಆನ್ಸರ್ ಸಿಕ್ಕೋಗುತ್ತೆ ನಿಮಗೆ. ಸೊ ಡೋನರ್ ಇಂಪ್ಯೂರಿಟಿ, ಸೊ ಡೊನೇಟ್ ಮಾಡುವಂಥದ್ದು. ಹಾಗಾದ್ರೆ ಡೊನೇಟ್ ಮಾಡುವಂಥದ್ದು ಯಾವುದು? ಎಲೆಕ್ಟ್ರಾನ್ ಡೊನೇಟ್ ಮಾಡುವಂಥದ್ದು ಪೆಂಟಾವೇಲೆಂಟ್ ಇಂಪ್ಯೂರಿಟಿ. ಹಾಗಾದ್ರೆ ಆಪ್ಷನ್ ಏನು? ಎನ್ ಟೈಪ್ ಸೆಮಿ ಕಂಡಕ್ಟರ್. ಎನ್ ಟೈಪ್ ಸೆಮಿ ಕಂಡಕ್ಟರ್ ಆಗಿ ಡೋಪ್ಡ್ ವಿತ್ ಡೋನರ್ ಇಂಪ್ಯೂರಿಟಿ, ದೆನ್ ದಟ್ ವಿಲ್ ಬಿಕಮ್ ಎನ್ ಟೈಪ್ ಸೆಮಿ ಕಂಡಕ್ಟರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9. ಪಿ ಟೈಪ್ ಸೆಮಿ ಕಂಡಕ್ಟರ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ, ಇವಾಗ ತಾನೇ ಹೇಳಿದ್ರಿ ಪಿ ಟೈಪ್ ಸೆಮಿ ಕಂಡಕ್ಟರ್ ಬೇಕಂದ್ರೆ ಯಾವ ತರ ಇಂಪ್ಯೂರಿಟೀಸ್ ನ ಆಡ್ ಮಾಡಬೇಕು? ಅದು ಟ್ರೈವೇಲೆಂಟ್ ಅಥವಾ ಅಕ್ಸೆಪ್ಟರ್, ಯಾವ ತರ ಬೇಕಾದ್ರೂ ಕೇಳಿ, ಟ್ರೈವೇಲೆಂಟ್ ಅಥವಾ ಅಕ್ಸೆಪ್ಟರ್. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಯಾವ ಇಂಪ್ಯೂರಿಟಿ ಅಂತ ಕೇಳಿದಾರೆ. ಯಾವ ಇಂಪ್ಯೂರಿಟೀಸ್ ನೋಡ್ರಿ, ಇಲ್ಲಿ ನಿಮ್ಮ ಪೀರಿಯಾಡಿಕ್ ಟೇಬಲ್ ಹೋಯ್ತಂದ್ರೆ ಅಲ್ಲಿ ನಮ್ಗೆ ಯಾವ ಕಾಲಮ್ ಅಲ್ಲಿ ಯಾವ ಇಂಪ್ಯೂರಿಟೀಸ್, ಯಾವುದು ಪೆಂಟಾವೇಲೆಂಟ್, ಯಾವುದು ಟ್ರೈವೇಲೆಂಟ್, ಯಾವುದು ಸೆಮಿ ಕಂಡಕ್ಟರ್ಸ್ ಗ್ರೂಪ್ ಬರ್ತದೆ ಒಂದ್ಸತಿ ನೋಡೋಣ. ಓಕೆ, ಇದ್ರಲ್ಲಿ ನೋಡಿ 14th ಗ್ರೂಪ್ ಅಲ್ಲಿ ಬರ್ತಕ್ಕಂತ ಎಲಿಮೆಂಟ್ಸ್ ಇವೆರಡು ಏನಿದಾವೆ, ಸಿಲಿಕಾನ್ ಹಾಗೂ ಜರ್ಮೇನಿಯಂ ಮತ್ತೆ ಕಾರ್ಬನ್. ಇವು ಸೆಮಿ ಕಂಡಕ್ಟರ್ಸ್. ಇದರಲ್ಲಿ ನಾವು ಕಾರ್ಬನ್ ಅನ್ನ ಯೂಸ್ ಮಾಡೋದಿಲ್ಲ ಸೆಮಿ ಕಂಡಕ್ಟರ್ ಆಗಿ, ಸಿಲಿಕಾನ್ ಮತ್ತೆ ಜರ್ಮೇನಿಯಂ ನ ಯೂಸ್ ಮಾಡ್ತೀವಿ ಇವು. ಹಾಗೆ 15th ಗ್ರೂಪ್ ಎಲಿಮೆಂಟ್ಸ್ ಏನಿದಾವೆ, ಸೊ ಇಲ್ಲಿ ಫಾಸ್ಫರಸ್, ಆರ್ಸೆನಿಕ್, ಆಂಟಿಮೋನಿ ಅಂಡ್ ಬಿಸ್ಮತ್. ಇವು ಏನಾಗ್ತಾವ ಅಂತಂದ್ರೆ ದೀಸ್ ಆರ್ ಆಲ್ ಪೆಂಟಾವೇಲೆಂಟ್ ಇಂಪ್ಯೂರಿಟೀಸ್. ಸೊ ಪೆಂಟಾವೇಲೆಂಟ್ ಇಂಪ್ಯೂರಿಟೀಸ್ ಇವನ್ನ ಆಡ್ ಮಾಡಿದ್ರೆ ನಮ್ಗೆ ಎನ್ ಟೈಪ್ ಸೆಮಿ ಕಂಡಕ್ಟರ್ ಸಿಗುತ್ತೆ. ಯಾವ್ದಕ್ಕೆ? ಪ್ಯೂರ್ ಜರ್ಮೇನಿಯಂಗೆ ಆಡ್ ಮಾಡಿದ್ರೆ. ಓಕೆ, ಸೊ ದೀಸ್ ಆರ್ ಪೆಂಟಾವೇಲೆಂಟ್ ಇಂಪ್ಯೂರಿಟೀಸ್. ಯಾವುದು? 15th ಗ್ರೂಪ್ ಎಲಿಮೆಂಟ್ಸ್. ಹಾಗೆ 13th ಗ್ರೂಪ್ ಅಲ್ಲಿ ಬರ್ತಕ್ಕಂಥವು ನೋಡ್ರಿ. 13th ಗ್ರೂಪ್ ಅಲ್ಲಿ ಯಾವ್ದಿದಾವೆ? ಬೋರಾನು, ಅಲ್ಯೂಮಿನಿಯಮ್ಮು, ಗ್ಯಾಲಿಯಮ್ಮು, ಇಂಡಿಯಂ. ಸೊ ಇವು ಟ್ರೈವೇಲೆಂಟ್ ಇಂಪ್ಯೂರಿಟೀಸ್. ಸೊ ಇವನ್ನ ಹಾಕಿದ್ರೆ ನಮ್ಗೆ ಪಿ ಟೈಪ್ ಸೆಮಿ ಕಂಡಕ್ಟರ್ ಸಿಗುತ್ತೆ. ಯಾವ್ದಕ್ಕೆ? ಪ್ಯೂರ್ ಜರ್ಮೇನಿಯಂಗೆ ಹಾಕಿದ್ರೆ. ಸೊ ಇವನ್ನ ಜ್ಞಾಪಕ ಇಟ್ಕೊಳ್ಬೇಕಷ್ಟು. ಓಕೆ, ಸೊ ಇದ್ರಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಅಲ್ಲಿ ಯಾವ್ದಿದೆ ನೋಡೋಣ. ಸೊ ಕೊಟ್ಟಿರ್ತಕ್ಕಂಥ ಕ್ವಶನ್ ಅಲ್ಲಿ ಯಾವ್ದಿದೆ? ಇದರಲ್ಲಿ ಆರ್ಸೆನಿಕ್ ಪಿ ಟೈಪ್ ಅಲ್ವಾ ಬೇಕಾರದು? ಪಿ ಟೈಪ್ ಅಂತಂದ್ರೆ ಇದ್ಲಿ ಅಲ್ಯೂಮಿನಿಯಂ, ಇಂಡಿಯಂ, ಗ್ಯಾಲಿಯಂ, ಬೋರಾನ್ ಇರ್ಬೇಕು. ಓಕೆ, ಇಲ್ಲಿದೆ ನೋಡ್ರಿ, ದಿಸ್ ಒನ್ ಗ್ಯಾಲಿಯಂ ಟು ಎ ಪ್ಯೂರ್ ಸಿಲಿಕಾನ್. ಸೊ ಗ್ಯಾಲಿಯಂ ಏನಿದೆ? ಇಲ್ಲಿದೆ ನೋಡಿ. ಸೊ ಗ್ಯಾಲಿಯಂ ಇಸ್ ಎ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ. ಓಕೆ, ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇನ್ನೆಲ್ಲ ಫಾಸ್ಫರಸ್ ಬರಲ್ಲ,
ಅದು ಪೆಂಟಾವೆಲೆಂಟ್ ಆಗುತ್ತೆ. ಆಮೇಲೆ ಆಂಟಿಮನಿ ಬರೋದಿಲ್ಲ, ಆರ್ಸೆನಿಕ್ ಬರೋದಿಲ್ಲ, ಅವೆಲ್ಲ 15th ಗ್ರೂಪ್ ಎಲಿಮೆಂಟ್ಸ್. ಹಾಗಾಗಿ ಗ್ಯಾಲಿಯಂ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್? ನೆಕ್ಸ್ಟ್ ಕ್ವಶನ್ ಈಸ್ ದ ಥಿಕ್ನೆಸ್ ಆಫ್ ಡಿಪ್ಲೀಷನ್ ಲೇಯರ್ ಇನ್ ಪಿ ಎನ್ ಜಂಕ್ಷನ್ ಇಸ್ ಅಪ್ರಾಕ್ಸಿಮೇಟ್ಲಿ. ತುಂಬಾ ಕಡಿಮೆ ಇರುತ್ತೆ, ಅಬೌಟ್ ಮೈಕ್ರೋಮೀಟರ್ ಆರ್ಡರ್ ಇರುತ್ತೆ. ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಮೈಕ್ರೋಮೀಟರ್ ಆರ್ಡರ್ ಇರುತ್ತೆ, ಯಾಕೆಂದ್ರೆ ನಿಮ್ಗೆ ಡಯೋಡೆ ಸೆಂಟಿಮೀಟರ್ ಆರ್ಡರ್ ಇರುತ್ತೆ. ಹಾಗಾಗಿ ಅದರ ಪಿ ಎನ್ ಜಂಕ್ಷನ್ ಏನ್ ಥಿಕ್ನೆಸ್ ಆಫ್ ಡಿಪ್ಲೀಷನ್ ಲೇಯರ್ ಇಸ್ ವೆರಿ ಸ್ಮಾಲ್, ಇಟ್ಸ್ ಅಬೌವ್ ದ ಆರ್ಡರ್ ಆಫ್ ಮೈಕ್ರೋಮೀಟರ್. ಓಕೆ, ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 10. ನಾವು ಕ್ವಶನ್ ನಂಬರ್ 11 ಏನಿದೆ, ಡಿಫ್ಯೂಷನ್ ಕರೆಂಟ್ ಇನ್ ಎ ಪಿ ಎನ್ ಜಂಕ್ಷನ್ ಈಸ್ ಗ್ರೇಟರ್ ದನ್ ಡ್ರಿಫ್ಟ್ ಕರೆಂಟ್ ಇನ್ ಮ್ಯಾಗ್ನಿಟ್ಯೂಡ್. ಓಕೆ, ಇಲ್ಲೇನಾಗುತ್ತೆ, ಪಿ ಎನ್ ಜಂಕ್ಷನ್ ಡಯೋಡ್ ಅನ್ನ ತಗೊಂಡ್ರೆ ಇದರಲ್ಲಿ ಬಯಾಸ್ ಮಾಡಿದ್ರೆ, ಸಪೋಸ್ ಇದು ಜಂಕ್ಷನ್ ಅನ್ಕೊಳ್ಳಿ, ಇದು ಪಿ ಟೈಪ್, ಇದು ಎನ್ ಟೈಪ್. ಇದನ್ನ ಬಯಾಸಿಂಗ್ ಮಾಡಿದ್ರೆ, ಸಪೋಸ್ positive high potential, positive potential is given to p type and negative potential given to n type. So voltage ಅನ್ನ ಜಾಸ್ತಿ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ ಕರೆಂಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್. ಇಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಏನಾದ್ರು ಫ್ಲೋ ಆಗ್ತಿದ್ರೆ, ಮೆಜಾರಿಟಿ ಅಲ್ಲಿ ನಮಗೆ ಬರ್ತಕ್ಕಂಥದ್ದು ಫಾರ್ವರ್ಡ್ ಬಯಾಸ್ ಅಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಫ್ಲೋ ಆಗುತ್ತೆ. ಮತ್ತೆ ಅಲ್ಲಿ ಬರ್ತಕ್ಕಂಥದ್ದು ಡಿಫ್ಯೂಷನ್ ಕರೆಂಟ್, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಂದ ಬರ್ತಕ್ಕಂಥದ್ದು ಡಿಫ್ಯೂಷನ್ ಕರೆಂಟ್. ಅದೇ ತರ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಂದ ಬರ್ತಕ್ಕಂಥ ಕರೆಂಟ್ ಯಾವಾಗ್ಲೂ ರಿವರ್ಸ್ ಬಯಾಸಿಂಗ್ ಇರುತ್ತೆ. ಮತ್ತೆ ಅಲ್ಲಿ ಬರ್ತಕ್ಕಂಥ ಕರೆಂಟ್ ಯಾವಾಗ್ಲೂ ಡ್ರಿಫ್ಟ್ ಕರೆಂಟ್. ಓಕೆ, ಸೊ ನೋಡ್ರಿ, ಡ್ರಿಫ್ಟ್ ಕರೆಂಟ್ ಯಾವಾಗ್ಲೂ ಬರೋದು ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡಿನ ಎಫೆಕ್ಟ್ ಇಂದ. ಜ್ಞಾಪಕಲ್ಲಿ ಈ ಪಾಯಿಂಟ್ಸ್ ಗಳು. ಸೊ ಇಲ್ಲಿ ಏನ್ ಕೇಳಿದಾರೆ, ಡಿಫ್ಯೂಷನ್ ಕರೆಂಟ್ ಇಸ್ ಗ್ರೇಟರ್ ದನ್ ಡ್ರಿಫ್ಟ್ ಕರೆಂಟ್ ಅಂದ್ರೆ ಹಾಗಾದ್ರೆ ಏನಿರಬೇಕು, ಡೆಫಿನೆಟ್ಲಿ ಫಾರ್ವರ್ಡ್ ಬಯಾಸ್ ಇರಬೇಕು ಅಂಡ್ ಬಿಕಾಸ್ ಆಫ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಆಪ್ಷನ್ ಇದೆ ನೋಡ್ರಿ, ಫಸ್ಟ್ ಆಪ್ಷನ್, ಇಫ್ ದ ಜಂಕ್ಷನ್ ಈಸ್ ಫಾರ್ವರ್ಡ್ ಬಯಾಸ್ಡ್, ಎಸ್ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 12. A PN junction diode is reverse biased and the biasing voltage is increased. ಅಂದ್ರೆ ರಿವರ್ಸ್ ಬಯಾಸ್ ಕನೆಕ್ಟ್ ಮಾಡ್ತೀನಿ ಮತ್ತೆ ವೋಲ್ಟೇಜ್ ಅನ್ನ ಇನ್ಕ್ರೀಸ್ ಮಾಡ್ತೀನಿ, ಏನಾಗ್ತದೆ ಅಂತ ಕೇಳಿದ್ರೆ, ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಈಚ್ ಅದರ್ ಅಂಡ್ ಮೂವ್ ಟುವರ್ಡ್ಸ್ ದ ಡಿಪ್ಲೀಷನ್ ರೀಜನ್ ಅಂತ. ಆಮೇಲೆ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಆರ್ ಮೂವ್ ಅವೇ ಫ್ರಮ್ ದ ಜಂಕ್ಷನ್ ಆರ್ ದ ಡಿಪ್ಲೀಷನ್ ರೀಜನ್. ಎಸ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ ಅಂತ ಕೊಟ್ಟಿದಾರಲ್ಲಿ, ಹಾಗಲ್ಲ, ಇಲ್ಲೇನಂತ ಕೊಡ್ಬೇಕು, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಅಥವಾ ಇನ್ನೊಂದು ರೀತಿ ಕೊಡ್ಬೋದಾಯ್ತು, ಏನು, ನೀವು ಪಿ ಎನ್ ಜಂಕ್ಷನ್ ಡಯೋಡ್ ಅನ್ನ ತಗೊಂಡ್ರೆ ಇಲ್ಲೇನಾಗುತ್ತೆ, ಪಿ ಟೈಪ್, ಎನ್ ಟೈಪ್. ಇಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಹೋಲ್ಸ್, ಇಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎನ್ ಟೈಪ್ ಅಲ್ಲಿ ಯಾವುದು, ಎಲೆಕ್ಟ್ರಾನ್ಸ್, ಚಾರ್ಜ್ ಡಿನೋಟೆಡ್ ಬೈ ಡಾಟ್ ಅಂಡ್ ದಿಸ್ ಆರ್ ಡಿನೋಟೆಡ್ ಬೈ ಝೀರೋಸ್. ಓಕೆ, ಇಲ್ಲೇನಾಗುತ್ತೆ, ನೀವು ಫಾರ್ವರ್ಡ್ ಬಯಾಸ್ ಮಾಡಿದಾಗ ಬಿಕಾಸ್ ಆಫ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇಲ್ಲೇನಾಗ್ತವೆ, ಇಲ್ಲಿರ್ತಕ್ಕಂಥ ಹೋಲ್ಸ್ ಮೂವ್ ಟುವರ್ಡ್ಸ್ ಎನ್ ಸೈಡ್ ಅಂಡ್ ದ ಎಲೆಕ್ಟ್ರಾನ್ಸ್ ಮೂವ್ ಟುವರ್ಡ್ಸ್ ಪಿ ಸೈಡ್. ಓಕೆ, ಸೊ ಇದು ಫಾರ್ವರ್ಡ್ ಬಯಾಸ್ ಅಲ್ಲಿ ಆಗ್ತಕ್ಕಂಥದ್ದು. ಮತ್ತೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಮೂವ್ ಆಗ್ತಕ್ಕಂಥ. ಅದೇ ರಿವರ್ಸ್ ಬಯಾಸ್ ತಗೊಂಡ್ರೆ, ನೀವು ರಿವರ್ಸ್ ಬಯಾಸ್ ಇಟ್ ಏನಾಗ್ತದೆ, ಈ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಏನಿದಾವೆ, ಸೊ ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ, ರಿವರ್ಸ್ ಬಯಾಸ್ ಮಾಡಿದ್ರೆ ಮತ್ತೆ ವೋಲ್ಟೇಜ್ ನ ಇನ್ಕ್ರೀಸ್ ಮಾಡಿದ್ರೆ, ಸಪೋಸ್ ಇಫ್ ಐ ಟೇಕ್ ಎ ಸೆಮಿ ಕಂಡಕ್ಟರ್ ಡಯೋಡ್, ಸೊ ಪಿ ಟೈಪ್, ಎನ್ ಟೈಪ್ ಅನ್ನ, ಇದು ಜಂಕ್ಷನ್, ಇದು ಪಿ ಟೈಪ್, ಇದು ಎನ್ ಟೈಪ್. ಇದರಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಹೋಲ್ಸ್, ಮತ್ತೆ ಇದರಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್, ಮತ್ತೆ ಇದರಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಹೋಲ್ಸ್, ಮತ್ತೆ ಇದರಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್. ಈ ತರ ಇರುತ್ತೆ ಅಂತ ಹೇಳ್ಕೊಂಡು ಇದನ್ನ ಏನ್ ಮಾಡ್ತೀನಿ, ಇವಾಗ ಬಯಾಸಿಂಗ್ ಮಾಡ್ತೀನಿ, ರಿವರ್ಸ್ ಬಯಾಸ್ ಮಾಡಿ ಅಂತ ಹೇಳಿದಾರೆ. ಓಕೆ, ರಿವರ್ಸ್ ಬಯಾಸ್ ಮಾಡಿದೆ, ಪಾಸಿಟಿವ್ ಗಿವನ್ ಟು ಎನ್ ಟೈಪ್ ಅಂಡ್ ನೆಗೆಟಿವ್ ಗಿವನ್ ಟು ಪಿ ಟೈಪ್. ಇವಾಗ ಏನಾಗುತ್ತೆ, ಈ ನೆಗೆಟಿವ್ ಪೊಟೆನ್ಷಿಯಲ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ನ ಈ ಕಡೆ ಹೇಳ್ಕೊಡುತ್ತೆ, ಇದರಲ್ಲಿ ಎನ್ ಟೈಪ್ ಅಲ್ಲಿ ಇರ್ತಕ್ಕಂಥ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ನ ಈ ಕಡೆ ಹೇಳ್ಕೊಡುತ್ತೆ, ಅಟ್ರಾಕ್ಟ್ ಮಾಡ್ತದೆ. ಅವಾಗ ಏನಾಗುತ್ತೆ, ಆಪ್ಷನ್ ಕೊಟ್ಟಿದೆ ನೋಡ್ರಿ, ಬಿ ಆಪ್ಷನ್, ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಮೂವ್ ಅವೇ ಫ್ರಮ್ ದ ಜಂಕ್ಷನ್ ಆರ್ ಡಿಪ್ಲೀಷನ್ ರೀಜನ್. ಏನಂತ ಕೊಡ್ಬೇಕಾಗಿತ್ತಂದ್ರೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂದ್ರೆ ಇನ್ ಪಿ ಟೈಪ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ಹೋಲ್ಸ್ ಅಂಡ್ ಇನ್ ಎನ್ ಟೈಪ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ಎಲೆಕ್ಟ್ರಾನ್ಸ್ ಅಂತ ಕೊಡ್ಬೇಕಾಗಿ. ಸೊ ದೇ ಮೂವ್ ಅವೇ ಫ್ರಮ್ ದ ಜಂಕ್ಷನ್. ಸೊ ಇವಾಗ ಏನಾಗುತ್ತೆ, ಇಲ್ಲಿ
ಎಲೆಕ್ಟ್ರಿಕ್ ಫೀಲ್ಡ್ ಎಫೆಕ್ಟ್ ಇಂದ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆಗುತ್ತೆ. ಡಿಪ್ಲೀಷನ್ ಲೇಯರ್ ಇನ್ಕ್ರೀಸ್ ಆದಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇನ್ಕ್ರೀಸಸ್ ಇನ್ ದ ಡಿಪ್ಲೀಷನ್ ಲೇಯರ್. ಅವಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಾನ್ಸ್ ನ ಈ ಕಡೆ ಹಾಕುತ್ತೆ, ಅಂದ್ರೆ ಇಲ್ಲಿರ್ತಕ್ಕಂಥ ಮ್ಯಾಗ್ನೆಟಿಕ್ ಚಾರ್ಜ್ ಕೇರ್ಸ್ ನ ಈ ಕಡೆ ಹಾಕುತ್ತೆ, ಇಲ್ಲಿರ್ತಕ್ಕಂಥ ಮೈನಾರಿಟಿ ಚಾರ್ಜ್ ಕೇರ್ಸ್ ನ ಈ ಕಡೆ ಮೂವ್ ಆಗುತ್ತೆ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟೆಡ್ ಅಟ್ ದ ಜಂಕ್ಷನ್. ಓಕೆ, ಸೊ ಹಾಗಾಗಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಪಿ ಟೈಪ್ ಅಂಡ್ ಇನ್ ಎನ್ ಟೈಪ್ ದೇ ಮೂವ್ ಅವೇ ಫ್ರಮ್ ದ ಜಂಕ್ಷನ್ ಅಂತ ಕೊಡ್ಬೇಕಿತ್ತು. ಸೊ ಪ್ರಾಬ್ಲಮ್ ಇಲ್ಲ, ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಮೂವ್ ಅವೇ ಫ್ರಮ್ ದ ಜಂಕ್ಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಸೊ ಅಲ್ಲಿ ಏನಾಗುತ್ತೆ, ಮೆಜಾರಿಟಿ ಅಂಡ್ ಮೈನಾರಿಟಿ ಅಂತ ಮೆನ್ಷನ್ ಮಾಡ್ಬೇಕಾಗ್ತದೆ. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ ನಂಬರ್ 13. ದ ಕಟ್ಟಿಂಗ್ ವೋಲ್ಟೇಜ್ ಆಫ್ ಸಿಲಿಕಾನ್ ಈಸ್ ಅಪ್ರಾಕ್ಸಿಮೇಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಕಟ್ಟಿಂಗ್ ವೋಲ್ಟೇಜ್ ಗಳು ಎಷ್ಟೆಷ್ಟು ಇರ್ತಾವೆ ನೋಡ್ರಿ, ಇದ್ರಲ್ಲಿ ನಾವು ವ್ಯಾಲ್ಯೂಸ್ ಬರ್ದ್ಬಿಡ್ತೀನಿ. ಕಟ್ಟಿಂಗ್ ವೋಲ್ಟೇಜ್ ಮತ್ತೆ ಎನರ್ಜಿ ಗ್ಯಾಪ್. ಓಕೆ, ಫಾರ್ ಸಿಲಿಕಾನ್ ಅಂಡ್ ಫಾರ್ ಜರ್ಮೇನಿಯಂ, ಸಿಲಿಕಾನ್ಗೂ ಜರ್ಮೇನಿಯಂಗೂ ಕಟ್ಟಿಂಗ್ ವೋಲ್ಟೇಜ್ ಮತ್ತೆ ಎನರ್ಜಿ ಬ್ಯಾಂಡ್ ಗ್ಯಾಪ್ ಮತ್ತೆ ನೀ ವೋಲ್ಟೇಜ್ ಎರಡಕ್ಕೂ ಬರೆದ್ಬಿಡ್ತೀನಿ, ನೋಡ್ಕೊಳ್ಳಿ. ಓಕೆ, ಸಿಲಿಕಾನ್ಗೆ ನಿಮಗೆ ಎನರ್ಜಿ ಗ್ಯಾಪ್ 1.1 ನಿಯರ್ಲಿ 1.1 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಹಾಗಾಗಿ ಮತ್ತೆ ನೀ ವೋಲ್ಟೇಜ್ 0.7 ವೋಲ್ಟ್ ಇರುತ್ತೆ. ಅದೇ ತರ ಜರ್ಮೇನಿಯಂಗೆ ಎನರ್ಜಿ ಬ್ಯಾಂಡ್ ಗ್ಯಾಪ್ 0.7 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ, ಮತ್ತೆ ನೀ ವೋಲ್ಟೇಜ್ ಅರೌಂಡ್ 0.3 ವೋಲ್ಟ್ ಇರುತ್ತೆ. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಟೇಬಲ್ ಅನ್ನ ಯಾವ್ದಾದ್ರು ಕೇಳ್ಬೋದು. ಓಕೆ, ಸೊ ಇಲ್ಲಿ ನಮ್ಗೆ ಕೇಳಿರೋ ಕ್ವಶನ್ ಯಾವುದು, ಕಟ್ಟಿನ್ ವೋಲ್ಟೇಜ್ ಫಾರ್ ಸಿಲಿಕಾನಿನ ಕಟ್ಟಿನ್ ವೋಲ್ಟೇಜ್ ಎಷ್ಟಿರುತ್ತೆ, 0.7 ವೋಲ್ಟ್ ಇರುತ್ತೆ. ಕಟ್ಟಿನ್ ವೋಲ್ಟೇಜ್ ಅಂದ್ರೆ ಎಲ್ಲಿ ಕರೆಂಟ್ ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೋ. ಇಫ್ ಐ ರೈಟ್ ದ ಗ್ರಾಫ್ ಆಫ್ ಫಾರ್ವರ್ಡ್ ಬಯಾಸ್ ಅಲ್ಲಿ ಈ ಕಡೆ ವೋಲ್ಟೇಜ್, ಈ ಕಡೆ ಕರೆಂಟ್ ನ ತಗೊಂಡ್ರೆ ಕರೆಂಟ್ ವಿಲ್ ಬಿ ಇನ್ ಮಿಲಿ ಆಂಪಿಯರ್ ಅಂಡ್ ವೋಲ್ಟೇಜ್ ಇನ್ ವೋಲ್ಟ್ಸ್ ಅನ್ನ ತಗೊಂಡ್ರೆ ನಮ್ಗೆ ನೋಡ್ರಿ ಈಗಿರುತ್ತೆ. ಗ್ರಾಫ್ ಅನ್ನ ಹಾಕಿದ್ರೆ ಇದು ಎಲ್ಲಿ ಸಡನ್ ಆಗಿ ಯಾವ ವೋಲ್ಟೇಜ್ಗೆ ಸಡನ್ ಆಗಿ ಕರೆಂಟ್ ಜಾಸ್ತಿ ಆಗುತ್ತೋ ಅದನ್ನೇ ನಾವು ನ್ಯೂ ವೋಲ್ಟೇಜ್ ಅಂತ ಕರಿತೀವಿ. ಸೊ ಇದೇ ಆ ವೋಲ್ಟೇಜ್ ಎಷ್ಟಿರುತ್ತೆ, 0.7 ವೋಲ್ಟ್ ಇರುತ್ತೆ ಫಾರ್ ಸಿಲಿಕಾನ್. ನೆಕ್ಸ್ಟ್ ಕ್ವಶನ್, ಎ ಪಿ ಎನ್ ಜಂಕ್ಷನ್ ಡಯೋಡ್ ಈಸ್ ಯೂಸ್ಡ್ ಆಸ್, ವೆರಿ ಸಿಂಪಲ್ ಕ್ವಶನ್, ಸಾಕಷ್ಟು ಸತಿ ಥಿಯರಿಲೇ ಕೇಳಿರ್ತಾರೆ. ರೆಕ್ಟಿಫೈಯರ್ ಆಗಿ ಯೂಸ್ ಮಾಡ್ತಾರೆ. ರೆಕ್ಟಿಫೈಯರ್ ಅಂದ್ರೆ ಏನು, ಇಟ್ಸ್ ಅ ಡಿವೈಸ್ ಆರ್ ಸರ್ಕ್ಯೂಟ್ ವಿಚ್ ಕನ್ವರ್ಟ್ಸ್ ಎಸಿ ಟು ಡಿಸಿ. ಓಕೆ, ಅದನ್ನ ನಾವು ರೆಕ್ಟಿಫೈಯರ್ ಸರ್ಕ್ಯೂಟ್ ಅಂತ ಕರೀತೀವಿ. ರೆಕ್ಟಿಫೈಯರ್ ಸರ್ಕ್ಯೂಟ್ ಅಲ್ಲಿ ಒನ್ ಆಫ್ ದ ಮೇನ್ ಕಾಂಪೋನೆಂಟ್ಸ್ ಈಸ್ ಡಯೋಡ್, ಪಿ ಎನ್ ಜಂಕ್ಷನ್ ಡಯೋಡ್. ನೆಕ್ಸ್ಟ್, ದ ಔಟ್ಪುಟ್ ಆಫ್ ಫುಲ್ ವೇವ್ ರೆಕ್ಟಿಫೈಯರ್ ನ ಔಟ್ಪುಟ್ ಹೇಗಿರುತ್ತೆ. ಫುಲ್ ವೇವ್ ರೆಕ್ಟಿಫೈಯರ್ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ, ರೆಕ್ಟಿಫೈಯರ್ ಅಲ್ಲ, ಫುಲ್ ವೇವ್ ರೆಕ್ಟಿಫೈಯರ್. ಸೊ ಫುಲ್ ವೇವ್ ರೆಕ್ಟಿಫೈಯರ್ ಅಲ್ಲಿ ಪ್ಯೂರ್ ಡಿ ಸಿ ಬರಲ್ಲ, ಎ ಸಿ ಅಂತೂ ಆಗಲ್ಲ, ಪ್ಯೂರ್ ಡಿ ಸಿ ಬರಲ್ಲ. ನಿಮಗೆ ಗೊತ್ತಿರ್ಲಿ, ಇಟ್ಸ್ ಅ ಪಲ್ಸೇಟಿಂಗ್ ಡಿ ಸಿ. ಸರ್ ಪಲ್ಸೇಟಿಂಗ್ ಡಿ ಸಿ ಅಂತಂದ್ರೆ ನಾವು ಔಟ್ಪುಟ್ ಹೀಗ್ ತಾನೇ ಬರೆಯೋದು. ಯಾವ್ದ್ರಲ್ಲಿ, ಫುಲ್ ವೇವ್ ರೆಕ್ಟಿಫೈಯರ್ ಅಲ್ಲಿ ಈ ತರ ಬರೀತಲ್ಲ, ಇದನ್ನ ನಾವು ಪಲ್ಸೇಟಿಂಗ್ ಡಿ ಸಿ ಅಂತ ಕರಿತೀವಿ. ಓಕೆ, ಸೊ ಪ್ಯೂರ್ ಡಿ ಸಿ ಹೇಗಿರುತ್ತೆ ಅಂತಂದ್ರೆ, ವೋಲ್ಟೇಜ್ ತಗೊಂಡ್ರೆ ವಿಲ್ ಬಿ ಲೈಕ್ ದಿಸ್. ದಿಸ್ ಇಸ್ ಪ್ಯೂರ್ ಡಿ ಸಿ, ಸ್ಟ್ರೈಟ್ ಇರ್ಬೇಕು, ಕಾನ್ಸ್ಟೆಂಟ್ ಇರ್ಬೇಕು. ಇಲ್ಲೇನಾಗ್ತಿದೆ, ವೇರಿಯಬಲ್ ಡಿ ಸಿ ಇದು. ಓಕೆ, ಕಂಪ್ಲೀಟ್ ಆಗಿ ಕನ್ವರ್ಟ್ ಆಗಿರಲ್ಲ, ಎ ಸಿ ಆಗಿ, ಸರಿ ಡಿ ಸಿ ಆಗಿ ಕನ್ವರ್ಟ್ ಆಗಿರಲ್ಲ. ಹಾಗಾಗಿ ಅದನ್ನ ಆನ್ಸರ್ ಈಸ್ ಪಲ್ಸೇಟಿಂಗ್ ಡಿ ಸಿ ಅಂತಾನೆ ಬರೀಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 16. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಐಡೆಂಟಿಫೈ ದ ಕರೆಕ್ಟ್ ಮ್ಯಾಚ್ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್ ಕ್ವಶನ್. ಒಂದ್ ಕಡೆ ಎನರ್ಜಿ ಬ್ಯಾಂಡ್ ಕೊಟ್ಟಿದ್ದಾರೆ, ಎನರ್ಜಿ ಗ್ಯಾಪ್ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಯಾವ್ದು ಮೆಟೀರಿಯಲ್ ಅಂತ ಕೊಟ್ಟಿದ್ದಾರೆ. ಕಂಡಕ್ಟರ್ಗೆ ಏನಿರುತ್ತೆ, ಎನರ್ಜಿ ಗ್ಯಾಪ್ 0 ಇರುತ್ತೆ. ಅಂದ್ರೆ ಒಂದಕ್ಕೆ ಆರ್ ಆಗ್ತದೆ. ಒನ್ ಮ್ಯಾಚ್ ಯಾವ್ದು ಮ್ಯಾಚ್ ನ ಮಾಡ್ಬೋದು, ಆರ್ ಅನ್ನ ಮ್ಯಾಚ್ ಮಾಡ್ಬೋದು. ಇನ್ಸುಲೇಟರ್ಗೆ ಎನರ್ಜಿ ಗ್ಯಾಪ್ ನೋಡಿ, ಗ್ರೇಟರ್ ದನ್ 3 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಹಾಗಾಗಿ ಎರಡನೇದಕ್ಕೆ ಪಿ. ಸೆಮಿ ಕಂಡಕ್ಟರ್ಗೆ ಲೆಸ್ ದನ್ 3 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ ಎನರ್ಜಿ ಬ್ಯಾಂಡ್ ಗ್ಯಾಪ್. ಹಾಗಾಗಿ ಯಾವ್ದು ಆಪ್ಷನ್ ಬಿ ಆಪ್ಷನ್ ಈಸ್ ಕರೆಕ್ಟ್. ಒಂದನೇದಕ್ಕೆ ಆರ್, ಎರಡನೇದಕ್ಕೆ ಪಿ, ಮೂರನೇದಕ್ಕೆ ಕ್ಯೂ ಬರುತ್ತೆ, ಹೌದಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 17. ದ ಪರ್ಪಸ್ ಆಫ್ ಡೋಪಿಂಗ್ ಇನ್ ಸೆಮಿ ಕಂಡಕ್ಟರ್. ಡೋಪಿಂಗ್ ಯಾಕೆ ಮಾಡ್ತಾರೆ, ಇಂಪ್ಯೂರಿಟಿನ ಯಾಕೆ ಆಡ್ ಮಾಡ್ತಾರೆ. ಇಂಪ್ಯೂರಿಟಿನ ಆಡ್ ಮಾಡೋದ್ರಿಂದ ಏನಾಗ್ತದೆ, ನಮ್ಗೆ ಎಕ್ಸ್ಟ್ರಾ ಹೋಲ್ಸ್ ಅಥವಾ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಸಿಗುತ್ತೆ. ಹಾಗಾಗಿ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಕಂಡಕ್ಟಿವಿಟಿ ಆಫ್ ಸೆಮಿ ಕಂಡಕ್ಟರ್ ಇನ್ಕ್ರೀಸಸ್. ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಇನ್ಕ್ರೀಸಸ್ ದ ಕಂಡಕ್ಟಿವಿಟಿ ಅಷ್ಟೇ. ಸೊ ನಾವು ಡೋಪಿಂಗ್ ಮಾಡದೆ ಕಂಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ಲಿಕ್ಕೆ.
ನೆಕ್ಸ್ಟ್ ಕ್ವಶನ್ ನಂಬರ್ 18. ದ ಎಲಿಮೆಂಟ್ ದಟ್ ಕ್ಯಾನ್ ಬಿ ಯೂಸ್ಡ್ as acceptor impurity to dope silicon ಅಂತೆ. acceptor impurity ಅಂತಂದ್ರೆ ಅದು ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ. ಇದ್ರಲ್ಲಿ ಯಾವ್ದು ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ನೋಡ್ರಿ, ಇಟ್ಸ್ ಅ ಬೋರಾನ್. ಬೋರಾನ್ ಇಸ್ ಅ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ. ಓಕೆ, ಸೊ ಇನ್ನುಳಿದವೆಲ್ಲ ಏನಂತೆ, ಆಂಟಿಮೋನಿ, ಆರ್ಸೆನಿಕ್ ಮತ್ತೆ ಫಾಸ್ಫರಸ್, ದೇ ಆರ್ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್. ಓಕೆ, ಸೊ ಬೋರಾನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎಲಿಮೆಂಟ್ ದಟ್ ಕ್ಯಾನ್ ಬಿ ಯೂಸ್ಡ್ as ಡೋನಾರ್ ಇಂಪ್ಯೂರಿಟಿ. ಪೆಂಟಾವೆಲೆಂಟ್ ಹುಡುಕಿಲಿ. ಪೆಂಟಾವೆಲೆಂಟ್ ಯಾವ್ದಿದೆ ಅಲ್ಲಿ? ಫಾಸ್ಫರಸ್ ಇದೆ ನೋಡ್ರಿ. ಸೊ ಫಾಸ್ಫರಸ್ ಇಸ್ ದ ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಅಂಡ್ ದಟ್ ಆಕ್ಟ್ಸ್ as a donor impurity. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 20. ಇನ್ ಎನ್ ಟೈಪ್ ಸಿಲಿಕಾನ್. ಎನ್ ಟೈಪ್ ಸಿಲಿಕಾನ್ ಅಂದ್ರೆ ಇದೆ ಅಂತ semiconductor. It's a impure extrinsic semiconductor. Which of the following statement is true ಅಂತ? ಹಾಗಾದ್ರೆ ಯಾವ್ದು ಸರಿ ಇದೆ ಅಲ್ಲಿ? ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಹೌದು, ಎನ್ ಟೈಪ್ ಅಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಅಂಡ್ ಟ್ರೈವೆಲೆಂಟ್ ಆಟಮ್ಸ್ ಆರ್ ಡೋಪೆಂಟ್ಸ್. ನೋ ನೋ ನೋ, ರಾಂಗ್. ಇದೇನೋ ಸರಿ, ಬಟ್ ಟ್ರೈವೆಲೆಂಟ್ ಡೋಪೆಂಟ್ ಅಲ್ಲ ಹಾಕೋದು. ಎಂತ ಎನ್ ಟೈಪ್ ಸೆಮಿ ಕಂಡಕ್ಟರ್ ಬೇಕಂದ್ರೆ ಪೆಂಟಾವೆಲೆಂಟ್ ಹಾಕ್ಬೇಕು. ಆದ್ರೆ ಇದು ಪೂರಾ ಸ್ಟೇಟ್ಮೆಂಟ್ ಲೈಕ್ ಇದು ಸರಿ ಇದೆ, ಬಟ್ ಇದು ರಾಂಗ್ ಇದೆ, ಹಾಗಾಗಿ ರಾಂಗ್ ಇದೆ. ನೆಕ್ಸ್ಟ್, ಎಲೆಕ್ಟ್ರಾನ್ಸ್ ಆರ್ ಮೈನಾರಿಟಿ. ಇಲ್ಲೇ ರಾಂಗ್ ಸಿಕ್ಕೋಯ್ತು. ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಇಲ್ಲಿದೆ, ಹೋಲ್ಸ್ ಆರ್ ಮೈನಾರಿಟಿ. ಎಸ್, ದಿಸ್ ಈಸ್ ಕರೆಕ್ಟ್. ಅಂಡ್ ಪೆಂಟಾವೆಲೆಂಟ್ ಆಟಮ್ಸ್ ಆರ್ ಡೋಪೆಂಟ್ಸ್. ಎಸ್, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್, ಮತ್ತೆ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಹೋಲ್ಸ್, ಮತ್ತೆ ಎಂತ ಇಂಪ್ಯೂರಿಟಿನ ಆಡ್ ಮಾಡ್ತೀವಿ? ಪೆಂಟಾವೆಲೆಂಟ್ ಇಂಪ್ಯೂರಿಟಿನ ಆಡ್ ಮಾಡಿರ್ತೀವಿ. ಹಾಗಾಗಿ ಸಿ ಆಪ್ಷನ್ ಕರೆಕ್ಟ್. ಇನ್ನು ಡಿ ಆಪ್ಷನ್ ಕರೆಕ್ಟ್, ತಪ್ಪಿದೆ ನೋಡಿ. ಏನಂತ ಕೊಟ್ಟಿದ್ದಾರೆ? ಹೋಲ್ಸ್ ಆರ್ ಮೆಜಾರಿಟಿ ಅಂತ, ರಾಂಗ್. ಓಕೆ, ಸೊ ಎಂಟೈಪ್ ಸೆಮಿ ಕಂಡಕ್ಟರ್ ಅಲ್ಲಿ ಹೋಲ್ಸ್ ಮೈನಾರಿಟಿ, ಎಲೆಕ್ಟ್ರಾನ್ಸ್ ಮೆಜಾರಿಟಿ ಅಂಡ್ ಪೆಂಟಾವೆಲೆಂಟ್ ಡೋಪೆಂಟ್ is used. Next question, very simple question. Where the forbidden energy gap for conductor, semiconductor and insulators are. ಅಯ್ಯೋ, ಇದು ಭಯಂಕರ ಸಿಂಪಲ್ ನೋಡ್ರಿ. EG1, EG2, EG3 ಎನರ್ಜಿ ಗ್ಯಾಪ್ ಅಂತ. EG ಅಂದ್ರೆ 1, 2, 3 ಅಂತ ಕೊಟ್ಟಿದ್ದಾರೆ. ಯಾವ್ದು ಕಡಿಮೆ ಇರುತ್ತೆ? ಡೆಫಿನೆಟ್ಲಿ ಎನರ್ಜಿ ಗ್ಯಾಪ್ ಫಾರ್ ಕಂಡಕ್ಟರ್ is very much less than semiconductor and which is less than insulator. ಇನ್ಸುಲೇಟರ್ ಯಾವಾಗ ಎನರ್ಜಿ ಗ್ಯಾಪ್ ಜಾಸ್ತಿ ಇರುತ್ತೆ, ಹಾಗಾಗಿ ಈ ಆಪ್ಷನ್ ಬರುತ್ತೆ ನೋಡಿ. EG3 is greater than EG2 and which is greater than EG1 ಅಂತ. ಓಕೆ, ಸೊ B is the correct answer. Next question. ಎನರ್ಜಿ ಬ್ಯಾಂಡ್ ಗ್ಯಾಪ್ ಅಂಡ್ ಫಾರ್ ಸಿಲಿಕಾನ್ ಅಂಡ್ ಜರ್ಮೇನಿಯಂ ಅಂತ. ಸೊ ಇವಾಗ ತಾನೇ ಬರ್ದೆ ಇಲ್ಲೇ ಎನರ್ಜಿ ಬ್ಯಾಂಡ್ ಗ್ಯಾಪ್ ಎಷ್ಟಿರುತ್ತೆ ಅಂತ. ಯಾವ್ದಕ್ಕೆ? ಸಿಲಿಕಾನ್. ಎನರ್ಜಿ ಬ್ಯಾಂಡ್ ಗ್ಯಾಪ್ ಸಿಲಿಕಾನ್ಗೆ 1.1, ಜರ್ಮೇನಿಯಂಗೆ 0.7. 1.1, 0.7 ಎಲ್ಲಿದೆ ನೋಡ್ರಿ, ಇಲ್ಲಿದೆ ನೋಡ್ರಿ. ಫಾರ್ ಸಿಲಿಕಾನ್ 1.1, ಫಾರ್ ಜರ್ಮೇನಿಯಂ 0. ಜರ್ಮೇನಿಯಂ ಕಡಿಮೆ ಇರುತ್ತೆ, ಸಿಲಿಕಾನ್ಗೆ ಜಾಸ್ತಿ ಇರ್ತದೆ. ಸೊ ದಿಸ್ ಇಸ್ ದ ಆನ್ಸರ್. ಎನರ್ಜಿ ಬ್ಯಾಂಡ್ ಗ್ಯಾಪ್ ಕೇಳಿರೋದು. ನೀವು ವೋಲ್ಟೇಜ್ ಕೇಳಿದ್ರೆ ನೀವು ವೋಲ್ಟೇಜ್ ಬರಲಿ. ಇಲ್ಲಿ ಎಲೆಕ್ಟ್ರಾನ್ ವೋಲ್ಟ್ ಅಂತ ಇರುತ್ತೆ ನೋಡ್ರಿ. ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ನಥಿಂಗ್ ಬಟ್ ಎನರ್ಜಿ ಗ್ಯಾಪ್. ನೆಕ್ಸ್ಟ್ ಕ್ವಶನ್ ನಂಬರ್ 23. ಇನ್ ಎ ಸೆಮಿ ಕಂಡಕ್ಟರ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರಾನ್ಸ್. ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರಾನ್ ಅಂತಂದ್ರೆ 8 × 10⁻14 per centimeter ಬಂದ್ರೆ ಸ್ಮಾಲ್ ಎನ್. ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ NE, ಹೌದಾ? ಆಮೇಲೆ ಹೋಲ್ಸ್ ಕಾನ್ಸಂಟ್ರೇಷನ್ ಎಷ್ಟಿದೆ? 5 × 10⁸8 per centimeter ಇದೆ. ಸ್ಮಾಲ್ ಎನ್, ನಂಬರ್ ಡೆನ್ಸಿಟಿ ಆಫ್ ಹೋಲ್ಸ್. ಇಲ್ಲಿ ಯಾವ್ದು ಜಾಸ್ತಿ ಇದೆ? NE is greater than NH. ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ is greater than ನಂಬರ್ ಆಫ್ ಹೋಲ್ಸ್ ಇದೆ. ಹಾಗಾದ್ರೆ ಎಂತ ಸೆಮಿ ಕಂಡಕ್ಟರ್ ಇದು? ಪ್ಯೂರ್ ಅಂತೂ ಆಗ ಸಾಧ್ಯ ಇಲ್ಲ. ಇಟ್ಸ್ ಎನ್ ಇಂಪ್ಯೂರ್. ಇಂಪ್ಯೂರ್ ಅಲ್ಲಿ ಯಾವುದು? P ಟೈಪ್, N ಟೈಪ್. ಎಲೆಕ್ಟ್ರಾನ್ ಜಾಸ್ತಿ ಇರೋದು ಎಂತ ಟೈಪ್? N ಟೈಪ್ ಸೆಮಿ ಕಂಡಕ್ಟರ್ ಆಗುತ್ತೆ. ಸೊ ಆನ್ಸರ್ ಈಸ್ ಇಟ್ಸ್ ಎನ್ N ಟೈಪ್ impure semiconductor, extrinsic semiconductor. Okay, next 24th question, very simple question. ಏನಂತ ಹೇಳುತ್ತೆ? which of the following energy band diagram shows N type ಅಂತ. ವೆರಿ ಸಿಂಪಲ್ ಅಂಡ್ ವೆರಿ ಇಂಪಾರ್ಟೆಂಟ್. ಏನಿರುತ್ತೆ, ನೀವು ಕಂಡಕ್ಷನ್ ಬ್ಯಾಂಡ್ ಮತ್ತೆ ವೇಲೆನ್ಸ್ ಬ್ಯಾಂಡ್ ಅನ್ನ ತಗೊಂಡ್ರೆ, ಇದು ಕಂಡಕ್ಷನ್ ಬ್ಯಾಂಡ್, ಇದು ವೇಲೆನ್ಸ್ ಬ್ಯಾಂಡ್ ಅನ್ನ ತಗೊಂಡ್ರೆ, ಇದರಲ್ಲಿ ನೀವು ಪೆಂಟಾವೆಲೆಂಟ್ ಇಂಪ್ಯೂರಿಟಿನ ಹಾಕಿದ್ರೆ ಏನಿರುತ್ತಲ್ಲ, 5th ಎಲೆಕ್ಟ್ರಾನ್, ಅದಕ್ಕೆ ಅದರದೇ ಆದ ಎನರ್ಜಿ ಗ್ಯಾಪ್ ಇರುತ್ತೆ. ಆ ಎನರ್ಜಿ ಲೆವೆಲ್ ಏನಿರುತ್ತೆ, ಎನರ್ಜಿ ಗ್ಯಾಪ್ ಅಲ್ಲ, ಎನರ್ಜಿ ಲೆವೆಲ್, ಆ ಎನರ್ಜಿ ಲೆವೆಲ್ ಏನಂತ ಕರಿತೀವಿ ಅಂದ್ರೆ ಡೋನರ್ ಲೆವೆಲ್ ಅಂತ ಕರಿತೀವಿ. ಡೋನರ್ ಲೆವೆಲ್ ಯಾವಾಗ್ಲೂ ಕಂಡಕ್ಷನ್ ಬ್ಯಾಂಡ್ಗೆ ತುಂಬಾ ಹತ್ರ ಇರುತ್ತೆ. ಓಕೆ, ಸೊ ಹಾಗಾಗಿ ಈ ಆಪ್ಷನ್ ಎಲ್ಲಿದೆ ನೋಡಿ, ಇಲ್ಲಿದೆ ನೋಡ್ರಿ. ವೇಲೆನ್ಸ್ ಬ್ಯಾಂಡ್ ಇದೆ, ಎಲ್ಲಾದ್ರಲ್ಲೂ ವೇಲೆನ್ಸ್ ಬ್ಯಾಂಡ್ ಇದೆ, ಕಂಡಕ್ಷನ್ ಬ್ಯಾಂಡ್ ಇದೆ, ಎಲ್ಲ ಸೇಮ್ ಇದೆ. ಆದ್ರೆ ಇಂಪ್ಯೂರಿಟಿ ಲೆವೆಲ್ ಏನಿದೆ, ಇಂಪ್ಯೂರಿಟಿ ಲೆವೆಲ್ ಎನ್ ಟೈಪ್ ಅಲ್ಲಿ, ಈ ಇಂಪ್ಯೂರಿಟಿ ಲೆವೆಲ್ ಏನಂತ ಕರೀತೀವಿ, ಡೋನರ್ ಲೆವೆಲ್ ಅಂತ ಕರಿತೀವಿ. ಡೋನರ್ ಲೆವೆಲ್ ಈಸ್ ಜಸ್ಟ್
ಬಿಲೋ ದ ಕಂಡಕ್ಷನ್ ಬ್ಯಾಂಡ್. ಅದೇ ಏನಾದ್ರೂ ಪಿ ಟೈಪ್ ಆಗಿದ್ರೆ ಇಲ್ಲಿರ್ತಿತ್ತು. ಇಫ್ ದಿಸ್ ಇಸ್ ಅ ಪಿ ಟೈಪ್ ದೆನ್ ಇದನ್ನ ಏನಂತ ಕರಿತೀವಿ, ಅಕ್ಸೆಪ್ಟಾರ್ ಲೆವೆಲ್ ಅಂತ ಕರಿತೀವಿ. ಅಕ್ಸೆಪ್ಟಾರ್ ಲೆವೆಲ್ ಈಸ್ ನಿಯರ್ ದ ಅಬೋವ್ ದ ವೇಲೆನ್ಸ್ ಬ್ಯಾಂಡ್ ಅಂತ ಹೇಳ್ತೀವಿ. ಅಕ್ಸೆಪ್ಟಾರ್ ಲೆವೆಲ್ ಈಸ್ ಅಬೋವ್ ದ ವೇಲೆನ್ಸ್ ಬ್ಯಾಂಡ್ ಅಂಡ್ ಡೋನರ್ ಲೆವೆಲ್ ಈಸ್ ಜಸ್ಟ್ ಬಿಲೋ ದ ಕಂಡಕ್ಷನ್ ಬ್ಯಾಂಡ್ ಅಥವಾ ಬಿಲೋ ದ ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳ್ತೀವಿ. ಅಥವಾ ಕಂಡಕ್ಷನ್ ಬ್ಯಾಂಡ್ ಬಿಲೋ ಅಂತ ಹೇಳೋದಕ್ಕಿಂತ ನಿಯರ್ ದ ಕಂಡಕ್ಷನ್ ಬ್ಯಾಂಡ್, ಇದು ನಿಯರ್ ದ ವೇಲೆನ್ಸ್ ಬ್ಯಾಂಡ್ ಇರುತ್ತೆ. ಅಕ್ಸೆಪ್ಟಾರ್ ಲೆವೆಲ್ ಈ ತರ ತೋರಿಸ್ತಾರೆ. ದಟ್ ವಿಲ್ ಬಿ ಇನ್ ಪಿ ಟೈಪ್ ಅಂಡ್ ಡೋನರ್ ಲೆವೆಲ್ ವಿಲ್ ಬಿ ಇನ್ ದ ಎನ್ ಟೈಪ್. ನೋಡ್ಕೊಳ್ಳಿ, ಯಾವ್ದು ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಓಕೆ, ಎನ್ ಟೈಪ್ ಕೇಳಿದ್ರೆ ಎನ್ ಟೈಪ್, ಪಿ ಟೈಪ್ ಕೇಳಿದ್ರೆ ಈ ತರ ಬರ್ತದೆ. ಸೊ ಇಲ್ಲಿ ನಮಗೆ ಇಲ್ಲಿ ಕೇಳೋದು ಎನ್ ಟೈಪ್, ಹಾಗಾದ್ರೆ ಬಿ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ವಿಚ್ ಈಸ್ ದ ಕರೆಕ್ಟ್ ಡಯಾಗ್ರಾಮ್ ಆಫ್ ಹಾಫ್ ವೇವ್ ರೆಕ್ಟಿಫೈರ್. ಹಾಫ್ ವೇವ್ ರೆಕ್ಟಿಫೈರ್ ಅಲ್ಲಿ ನಮಗೆ ಎಷ್ಟು ಡಯೋಡ್ ಇರುತ್ತೆ, ಓನ್ಲಿ ಸಿಂಗಲ್ ಡಯೋಡ್ ಇರುತ್ತೆ ಹಾಫ್ ವೇವ್ ರೆಕ್ಟಿಫೈರ್ ಅಲ್ಲಿ. ಸರ್ ಎಲ್ಲರಲ್ಲೂ ಸಿಂಗಲ್ ಡಯೋಡ್ ಇದೆ, ಬಟ್ ಎಲ್ಲಿ ಕನೆಕ್ಟ್ ಮಾಡಿರ್ತಾರೆ ಅಂತಂದ್ರೆ ಇನ್ಪುಟ್ ಕನೆಕ್ಟ್ ಮಾಡಿರ್ತಾರೆ. ನೋಡ್ರಿ, ಇದು ಎರಡು ಡಯೋಡ್ ಇದೆ, ಹಾಗಾದ್ರೆ ಇದು ಬರಕ್ ಸಾಧ್ಯ ಇಲ್ಲ. ಇಲ್ಲಿ ಒಂದೇ ಡಯೋಡ್ ಇದೆ, ಮೂರಲ್ಲೂ ಒಂದ್ ಡಯೋಡ್ ಇದೆ, ಮತ್ತೆ ಕೆಪಾಸಿಟರ್ಸ್ ಇದೆ. ಕೆಪಾಸಿಟರ್ ನಾವು ಇಲ್ಲಿ ಯೂಸ್ ಮಾಡೋದಿಲ್ಲ. ಏನಾಗ್ತದೆ, ಒಂದೇ ಡಯೋಡ್, ಮತ್ತೆ ಅದನ್ನ ಏನ್ ಮಾಡಿರ್ತೀವಿ, ಇಮಿಡಿಯೇಟ್ ಔಟ್ಪುಟ್ ಗೆ ಕನೆಕ್ಟ್ ಮಾಡಿರ್ತೀವಿ. ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಅಂಡ್ ದಿಸ್ ದ ಲೋಡ್ ರೆಸಿಸ್ಟರ್. ಸೊ ಇದು ಕರೆಕ್ಟ್ ಆನ್ಸರ್ ಬರುತ್ತೆ. ಇದು ಎರಡು ಬರೋದಿಲ್ಲ, ಫಸ್ಟ್ ಒನ್ ಬರೋದಿಲ್ಲ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅಲ್ಲಿಗೆ MCQs ಕಂಪ್ಲೀಟ್ ಆಗುತ್ತೆ. ಮತ್ತೆ ಇದರಲ್ಲಿ MCQs ಬಹಳ ಈಸಿ ಇರುತ್ತೆ. ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿಯಾಗಿ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಈ ವಿಡಿಯೋದಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕಂಪ್ಲೀಟ್ ಮಾಡಬೇಡ. ಸೊ ಫಸ್ಟ್ ಒನ್ ಅದರಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಡಿಪ್ ಏನಿದೆ, ಡ್ಯಾಶ್ ಇಸ್ ದ ಲೋವರ್ ಬ್ಯಾಂಡ್ which is completely occupied by 4n valence electrons at absolute 0. ಸೊ ಯಾವ ಬ್ಯಾಂಡ್ ಅಲ್ಲಿ ಕಂಪ್ಲೀಟ್ ಆಗಿ ಅಕ್ಯುಪೈ ಆಗಿರುತ್ತೆ ಅಟ್ 0 ಕೆಲ್ವಿನ್ ಅಂತ ಹೇಳ್ತಾರೆ. ಸೊ ಅಂಡ್ ಅಬ್ಸಲ್ಯೂಟ್ 0 ದಲ್ಲಿ ಅಂತಂದ್ರೆ ಡೆಫಿನೆಟ್ಲಿ ಇಟ್ಸ್ ಅ ವ್ಯಾಲೆನ್ಸ್ ಬ್ಯಾಂಡ್. ವ್ಯಾಲೆನ್ಸ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಅಕ್ಯುಪೈಡ್ ಅಂಡ್ ದ ಸೆಮಿಕಂಡಕ್ಟರ್ ಆಕ್ಟ್ಸ್ ಲೈಕ್ ಎನ್ ಇನ್ಸುಲೇಟರ್. ಇದರಲ್ಲಿ ಯಾವುದು ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಹಾಗಾಗಿ ವೇಲೆನ್ಸ್ ಬ್ಯಾಂಡ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ರೇಷಿಯೋ ಆಫ್ ನಂಬರ್ ಆಫ್ ಹೋಲ್ಸ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಇಂಟ್ರಿನ್ಸಿಕ್ ಅಂದ್ರೆ ಏನು, ಪ್ಯೂರ್ ಸೆಮಿಕಂಡಕ್ಟರ್. ಪ್ಯೂರ್ ಸೆಮಿಕಂಡಕ್ಟರ್ ರೇಷಿಯೋ ಎಷ್ಟು ಇರುತ್ತೆ, 1 ಇರುತ್ತೆ. ಅಂದ್ರೆ 1:1 ಇರುತ್ತೆ. 1:1 ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಹೋಲ್ಸ್ ಇರುತ್ತೆ. ಹಾಗಾಗಿ ರೇಷಿಯೋ 1:1 ಬರುತ್ತೆ. ನೆಕ್ಸ್ಟ್, ಇನ್ ಎನ್ ಟೈಪ್ ಸೆಮಿಕಂಡಕ್ಟರ್ ದ ನಂಬರ್ ಆಫ್ ಡ್ಯಾಶ್ ಈಸ್ ಮೋರ್ ದನ್ ನಂಬರ್ ಆಫ್ ಹೋಲ್ಸ್ ಅಂತೆ. ಎನ್ ಟೈಪ್ ಸೆಮಿಕಂಡಕ್ಟರ್ ಅಲ್ಲಿ ಎನ್ ಟೈಪ್ ಅಂದ್ರೆ ಏನು, ಎಲೆಕ್ಟ್ರಾನ್ ಸಂಖ್ಯೆ ಜಾಸ್ತಿ ಇರ್ಬೇಕಂದ್ರೆ NE ಇಸ್ ಗ್ರೇಟರ್ ದನ್ NH. ಹಾಗಾದ್ರೆ ಇಲ್ಲಿ ಏನಂತ ಬರೀಬೇಕು, ಇಲ್ಲಿದೆ ನೋಡ್ರಿ, ಎಲೆಕ್ಟ್ರಾನ್ಸ್. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಮೋರ್ ದನ್ ನಂಬರ್ ಆಫ್ ಹೋಲ್ಸ್ ಇನ್ ಎನ್ ಟೈಪ್ ಸೆಮಿಕಂಡಕ್ಟರ್. ನೆಕ್ಸ್ಟ್, ಫೋರ್ತ್ ಕ್ವಶನ್, ದ ಸ್ಪೇಸ್ ಚಾರ್ಜ್ ರೀಜನ್ ಈದರ್ ಸೈಡ್ ಆಫ್ ಎ ಜಂಕ್ಷನ್ ವೇರ್ ನೋ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಆರ್ ಪ್ರೆಸೆಂಟ್. ವೆರಿ ಸಿಂಪಲ್ ಕ್ವಶನ್. ನೀವು ಸೆಮಿಕಂಡಕ್ಟರ್ ಡಯೋಡ್ ಅನ್ನ ತಗೊಂಡ್ರೆ ಒಂದ್ ಕಡೆ ಪಿ ಟೈಪ್, ಇನ್ನೊಂದ್ ಕಡೆ ಎನ್ ಟೈಪ್ ಇರುತ್ತೆ. ಈ ಎರಡು ಸೈಡಿನ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಒಂದು ರೀಜನ್ ಇರುತ್ತೆ, ವೇರ್ ಇದೊಂಥರ LOC ಇದ್ದಂಗೆ. ಇಲ್ಲಿ ಇಮ್ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಇರ್ತವೆ. ಆ ಇಮ್ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಇರೋ ರೀಜನ್ ಏನಂತ ಕರೀತಾರೆ ಅಂತ ಕರೆದ್ರೆ ಡಿಪ್ಲೀಟೆಡ್ ರೀಜನ್ ಅಂತ. ಡಿಪ್ಲೀಷನ್ ರೀಜನ್ ಅಂದ್ರೆ ಯಾರು ಓಡಾಡಿರ್ತಕ್ಕಂಥ ಜಾಗನ ನಾವು ಡಿಪ್ಲೀಟೆಡ್ ಅಂತ ಕರಿತೀವಿ. ಡಿಪ್ಲೀಷನ್ ರೀಜನ್, ಅದಕ್ಕೆ ಅದ್ರ ಹೆಸರು ಡಿಪ್ಲೀಷನ್. ನೋ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಆರ್ ದೇರ್. ಓಕೆ, ಫಿಕ್ಸ್ ಚಾರ್ಜಸ್ ಇರ್ತಾವಲ್ಲ, ಫಿಕ್ಸ್ಡ್ ಅಯಾನ್ಸ್. ಸೊ ಯಾವ ಚಾರ್ಜಸ್ ಮೂವ್ ಆಗೋದಿಲ್ಲ ಆ ರೀಜನ್ ಅಲ್ಲಿ. ನೆಕ್ಸ್ಟ್ ಲಾಸ್ಟ್ ಒನ್, ಇನ್ ರಿವರ್ಸ್ ಬಯಾಸ್ಡ್ PN ಜಂಕ್ಷನ್ ಡಯೋಡ್. PN ಜಂಕ್ಷನ್ ಡಯೋಡ್ ಅನ್ನ ರಿವರ್ಸ್ ಬಯಾಸ್ ಮಾಡಿದ್ರೆ ಕರೆಂಟ್ ಥ್ರೂ ದ ಸರ್ಕ್ಯೂಟ್, ಹಾಗಾದ್ರೆ ಅದ್ರಲ್ಲಿ ಹೋಗ್ತಕ್ಕಂಥ ಕರೆಂಟ್ ಏನಂತ ಕರೀತಾರೆ, ಇಸ್ ಕಾಲ್ಡ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಇಲ್ಲೇ ಇದೆ ನೋಡಿ, ದಟ್ ಕರೆಂಟ್ ಇಸ್ ಕಾಲ್ಡ್ as ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಓಕೆ, ಸೊ ಇಲ್ಲಿಗೆ ಈ ಚಾಪ್ಟರ್ ನ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ ಕಂಪ್ಲೀಟ್ ಆಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ 2 ಮಾರ್ಕ್ಸ್ ಕ್ವಶನ್ ಒಂದಿಗೆ ಫ್ರಮ್ ದ ಚಾಪ್ಟರ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.